ವೃತ್ತಿಪರ ಉನ್ನತ ಶಿಕ್ಷಣ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡಲು ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಲಾಗುವುದು. ಪ್ರತಿ ವಾರದಲ್ಲಿ 1-2 ದಿನ ತರಗತಿ ನಡೆಯುವುದು. ಇದಕ್ಕಾಗಿ ಅಂದಾಜು 28 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಲೆ ಹಾಗೂ ಪಿಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಒದಗಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಉತ್ತಮ ಫಲಿತಾಂಶ ಬರದಿದ್ದರೆ ಶಿಕ್ಷಕರು ಹಾಗೂ ಅಧಿಕಾರಿಗಳೇ ಜವಾಬ್ದಾರರು ಎಂದು ಅವರು ಹೇಳಿದರು. ಎಲ್ಲರೂ ನಿಮ್ಮ ಮಕ್ಕಳನ್ನ ನೀಟಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಳಿಸ್ತೀರಿ, 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿ ಏನು ಬೇಡ. ಕೆಲವು ಆಯ್ದ ಶಾಲೆಗಳಲ್ಲಿ ಸರ್ಕಾರದಿಂದನೇ ನಾವೇ ಖರ್ಚು ಮಾಡಿ ನೀಟ್ ಕೋಚಿಂಗ್ನ ನಾವು ಮಾಡ್ತೀವಿ. ಯಾಕೆಂದರೆ ಅದು ಬಡವರಿಗೆ ಸಹಾಯ ಆಗಬೇಕು ಅಂತಲೇ ಮಾಡ್ತಾ ಇರೋದು. ಪ್ಲಸ್ ಈಗ ನಾನು ಫ್ರೀ ಪವರ್ ನಿನ್ನೆ ಕ್ಯಾಬಿನೆಟಲ್ಲೂ ಕೂಡ 28 ಕೋಟಿ ಬಜೆಟಲ್ಲಿ ಅಲೋಕೇಶನ್ ಆಯಿತು. ಫ್ರೀ ಪವರ್ ಫಾರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್, ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ PUC ಕಾಲೇಜಸ್ಸು ಎಲ್ಲರಿಗೂ ನಾವು ಮನವಿ ಮಾಡಿದ್ದೀನಿ. ಯಾಕಂದರೆ ಈ ಸತಿ ಈ ಏನು ಎಕ್ಸಾಮಿನೇಷನ್ ಪವಿತ್ರತೆ ಕಾಪಾಡೋದಕ್ಕೆ ಈ ವೆಬ್ಕಾಸ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ನಾನು ಡೀಟೇಲ್ಸ್ ಹೋಗೋದಿಲ್ಲ. ಇದು ಬಿದ್ದಿತ್ತು, ಏನು ರಿಸಲ್ಟ್ಸ್ ಬಿದ್ದಿತ್ತು. ನಾನು 10% ಮುಂಚೆನೇ ಇತ್ತು, 10% ನಾವು ಎಕ್ಸ್ಟ್ರಾ ಕೊಟ್ಟು ಅವರಿಗೆ ಮೇನ್ ಹಂತಕ್ಕೆ ತರಬೇಕು ಅಂತ ಅನಿವಾರ್ಯವಾಗಿ ಮಾಡಬೇಕಾಗಿತ್ತು. ಇವಾಗ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಟೀಚರ್ಸಿಗೆ ಮತ್ತು ಅಧಿಕಾರಿಗಳಿಗೂ ಕೂಡ ಆ ವಿಚಾರದಲ್ಲೇ ನಿಮಗೆ ಗೊತ್ತಾಗುತ್ತೆ ನಾಳೆ. ಈಗ ನಾನು ಹೊರಗಡೆ ಯಾಕೆ ಹೋಗಿ ಬಂದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಬಿ ವೆರಿ ಸ್ಟ್ರಿಕ್ಟ್. ಆ್ಯಕ್ಷನ್ ತೊಗೊಳ್ತೀವಿ, ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಿಲ್ಲ. ಮಕ್ಕಳ ಕಲಿಕೆಯ ಜವಾಬ್ದಾರಿ ಮೇಸ್ಟ್ರದ್ದು ಇರ್ತದೆ, ನನ್ನ ಡಿಪಾರ್ಟ್ಮೆಂಟ್ ನಂದು ಇರ್ತದೆ, ಮತ್ತು ಎಲ್ಲ ಆಫೀಸರ್ಸ್ದು ಇರ್ತದೆ. ಫ್ರೀ ಪವರ್ ಅಂತ ಹೇಳಿ ನಾವು ಯಾಕೆ ಕೊಡ್ತೀವಿ ಅಂದರೆ, ಶೋಕಿ ಕೊಟ್ಟಿಲ್ಲ ಅದನ್ನು. ಸಾಯಂಕಾಲ ಇದೇ ಟೀಚರು ಅದೇ ಕ್ಲಾಸಲ್ಲಿ ನಾವು ಯಾವುದೋ ಒಂದು ಫಂಕ್ಷನ್ ಮಾಡಿದ್ವಿ, ಅದು ಗೊತ್ತಾಗಲಿಲ್ಲ ನನಗೆ. ಅರ್ಘಜ್ಞಾನೇಂದ್ರ ಅವ್ರ ಕ್ಷೇತ್ರದಲ್ಲಿ ಮಲೆನಾಡು ಭಾಗದಲ್ಲಿ ಅವತ್ತು ಐ ಥಿಂಕ್ ಮಾಧ್ಯಮದವರು ನೀವೆಲ್ಲ ಬೇರೆ ನನ್ನ ವಿಚಾರದಲ್ಲೇ ಬ್ಯುಸಿ ಇದ್ರಿ. ಅವತ್ತಿನ ದಿವಸನೇ ಸಾಯಂಕಾಲ ನಿಮ್ಮನ್ನು ಭೇಟಿ ಮಾಡಿದೆ, ಮಧ್ಯಾಹ್ನ ಅಲ್ಲಿ ಲಾಸ್ಟ್ ಫಂಕ್ಷನಲ್ಲಿ ಅವರು ಸಾಯಂಕಾಲ ಫ್ರೀ ಪವರ್ ಕೊಟ್ಟ ಮೇಲೆ ವಾರದಲ್ಲಿ ಒಂದು ದಿವಸ ಒಂದು ಸಬ್ಜೆಕ್ಟ್ನ ಒಂದು ಟೀಚರು ಸ್ಪೆಷಲ್ ಕ್ಲಾಸ್ ತಗೋತಾರೆ. ಅಲ್ಲಿ 100% ರಿಸಲ್ಟ್ ಬಂತು. ಅದಕ್ಕೆ ಈಗ ಎಲ್ಲ ಕಡೆನೂ ಕೂಡ ನಾವು ಹೇಳಿದ್ವಿ, ಟೀಚರ್ಸ್ನ ವಾರದಲ್ಲಿ ಒಂದು ದಿವಸ ಇಲ್ಲ 2 ದಿವಸ ಡಿಪೆಂಡಿಂಗ್ ಆನ್ ಎಷ್ಟು ಜನರಿಗೆ ಅವಶ್ಯಕತೆ ಇದೆ, ಟ್ರೈನಿಂಗು ಇಲ್ಲ ಟ್ಯೂಷನ್ನು ಮಾಡ್ಬೋದು. ಅಲ್ಲಿ SDMC ಅವ್ರ ಜೊತೆಗೆ ಮಾತಾಡ್ಕೊಂಬಿಟ್ರೆ ಬೆಸ್ಟು. ಒಂದು 5 ಟೀಚರ್ಸ್ ಇದ್ದರೆ ಇವತ್ತೊಬ್ಬರು ತೊಗೊಳ್ಬೋದು, ಯಾವ ಸಬ್ಜೆಕ್ಟ್ ಬೇಕು. ಅವ್ರು ನಾಳೆಗೆ ಮಕ್ಕಳು ಬೇಡ, ಬೇರೆ ಮಕ್ಕಳು ಇರ್ಬೋದು, ಅವ್ರಿಗೆ ಸಹಾಯ ಆಗಬೇಕು. ಟ್ಯೂಷನಿಗೆ ಕಳಿಸ್ತೀರ ತಾನೇ ನಿಮ್ಮ ಮಕ್ಕಳು. ಸಾಯಂಕಾಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಔಟ್ ಆಫ್ 100 ಐ ಥಿಂಕ್ 70-80% ಎಲ್ಲರೂ ಕೂಡ ಟ್ಯೂಷನ್ ತೊಗೊಳ್ತಾರೆ ನನ್ನ ಪ್ರಕಾರ. ಸಿಟಿ ಇರಲಿ, ಈವನ್ ಹಳ್ಳಿ ಕಡೆಗೂ ಕೂಡ ಅಲ್ಲಿ ಹೋಗಿ ಸ್ವಲ್ಪ ಟ್ರೈನಿಂಗ್ ಓದಿಸ್ಬೇಕು ಅಂತ ಆಸೆ ಇರೋರು, ಅವ್ರಿಗೆ ಸಹಾಯ ಮಾಡಬೇಕು ಅಂತಲೇ ಕರೆಂಟನ್ನು ನಾವು ಫ್ರೀ ಕೊಟ್ಟು ಸಾಯಂಕಾಲ ಸೇಮ್ ಟೀಚರ್ ಹೇಳ್ಕೊಟ್ಬಿಟ್ರೆ ನಿಮ್ಮ ಗುಣಮಟ್ಟ ಇಂಪ್ರೂವ್ ಆಗುತ್ತಾನೆ. ಇಂಥ ಕಾರ್ಯಕ್ರಮಗಳನ್ನು ಅವರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಮಾಡ್ತೀವಿ. ಎಂಟೈರ್ ಸ್ಟೇಟಲ್ಲಿ ನಾವು ಹೇಳ್ತಾ ಇದ್ದೀವಿ. ಈ ಸತಿ 28 ಕೋಟಿ, ಮುಂದಿನ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಎಲ್ಲ ಸಾಯಂಕಾಲ ಎಲ್ಲ ಶಾಲೆಗಳಲ್ಲೂ ಕೂಡ SDMC ಅವ್ರ ಜೊತೆಗೆ ಮಾತಾಡಿಕೊಂಡು ಸ್ಪೆಷಲ್ ಕ್ಲಾಸಸ್ನ ನೀವು ತಗೊಳ್ಬೇಕು ಅಂತ ಕಂಪಲ್ಸರಿಯಾಗಿ ನಾವು ಮಾಡಿದ್ದೀವಿ. ಡೋಂಟ್ ಟೇಕ್ ಪ್ರೊಫೆಷ್ನಲ್ ಕೋರ್ಸಿಗೆ ಅಂತ ಹೇಳಿ, ನೀಟಿಗೆ ಅಂತ ಹೇಳಿ. ಯಾಕೆಂದರೆ ನೀಟ್ ವಾಸ್ ದ ಒನ್ ವಿಚ್ ವಿಲ್ ಟೇಕ್ ಯು ಅಪ್. ಕರೆಕ್ಟಾ? ಈಗ ನೀಟು ನಮಗೆ ಇಷ್ಟ ಇಲ್ಲ ಅಂದ್ರೆ ನೀಟೇ ಇತ್ತು ಇಷ್ಟು ವರ್ಷ, ಹೌದಾ? ಈಗ ನೀಟಲ್ಲೇ ಕಳ್ತನ ಇವೆಲ್ಲ ಏನು ಅವ್ಯವಹಾರ ಎಲ್ಲ ಆಗಿರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿ ರಾಜ್ಯಮಟ್ಟಕ್ಕೆ ಬಿಡಿ ಅಂತ ಹೇಳಿದರೆ, ರಾಜ್ಯಮಟ್ಟದಲ್ಲಿ ಮಾಡಿದ್ರೂ ಕೂಡ ಹೈಯರ್ ಕೋರ್ಸಿಗೆ ಇಲ್ಲ ಸ್ಪೆಷಲ್ ಕೋರ್ಸಸ್ಸಿಗೆ ನಾವು ಸಹಾಯ ಮಾಡಬೇಕಲ್ಲ ನಮ್ಮ ಮಕ್ಕಳಿಗೆ. ದಟ್ ವಿಲ್ ಗೋ ಆನ್. ನೀಟ್ ಅಂತ ಹೆಸರು ಅಷ್ಟೇ, ನೀಟ್ ಅಂತ ಹೇಳಿ ತಗೊಳಕ್ಕೆ ಹೋಗಬೇಡಿ. ಕೋರ್ಸಸ್, ಸ್ಪೆಷಲ್ ಕೋರ್ಸಸ್, ಬರೀ ನೀಟ್ ಅಲ್ಲದೆ ಇನ್ನೂ ಬೇರೆ ಬೇರೆ ಇದಾವೆ ಬೇಕಾದಷ್ಟು. ಅದಕ್ಕೆ ಸರ್ಕಾರದಿಂದನೇ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಕೊಳ್ಳಿ ಅಂತ ಅದೇನು ಪ್ರೊಫೆಷ್ನಲ್ ಆಗಿ ಅದನ್ನ ಸ್ಟಡಿ ಮಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಮಾಡೋದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಆಗುತ್ತೆ. ಅವಕಾಶಗಳು ನಮ್ಮವರಿಗೆ. ಅಖಿಲ ಭಾರತ ಪರಿಶಿಷ್ಟ